ಆಮೇಲೆ ಇಲ್ಲಿ ಬಂದು ಎಲ್ಲ ಹಿರಿಯರಿಗೆ ಸಾರೇ ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಸರ್ಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋದು. ಫಸ್ಟ್ ಆಫ್ ಆಲ್ ನಾನೀಗ ಕುತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟಿಂದ ನಾನೀಗ ಕುತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಪ್ರೊಡ್ಯೂಸರ್ ಮತ್ತು ಬಸವರಾಜ್ ಸರ್, ಅವ್ರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಆ್ಯಂಡ್ ಏನಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಜಾನ್ವರಿಗೆ ಶೂಟಿಂಗ್ ಮುಗೀತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವ್ರು ಎಲ್ಲೋ ಕಾಂಪ್ರಮೈಸ್ ಆಗಿದೆ. ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾನು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ನನಗೆ ಡೌಟ್ ಇತ್ತು ಮಾಡೋಲ್ಲ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಮಾಡಿ, ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸಂಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ಒಂದು 10-15 ವರ್ಷನ್ ಮಾಡಿದ್ವಿ. ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷನ್ ಕೊಟ್ಟಿದ್ದಾರೆ ನಮಗೆ. ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮ್ನಲ್ಲಿ ತುಂಬ ಸಪೋರ್ಟ್ ಮಾಡಿದ್ವಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದೆ, ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳು ಒಂದು ಫಿಲಮ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್, ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಇವೆಂಟ್ ಮಾಡಿದ್ವಿ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮ್ಮ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಬರೀ ವಿಷಯವಲ್ಲ, ಅದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲೀಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್. ಸರ್ ಪಾತ್ರ ಈಸಿ ಗೋಯಿಂಗ್ ಸರ್. ಹಾಂ, ಪ್ರೆಸೆಂಟ್ ಸರ್, ಪ್ರೆಸೆಂಟ್ ತಿಳಿಸಿ. ಪ್ರೆಸೆಂಟ್ ಹೌದು ಸರ್, ಪ್ರೆಸೆಂಟ್ ಸರ್. ಇದಕ್ಕೇನಾರ ಪೂರ್ವ ತಯಾರಿ ಏನೋ ಮಾಡ್ಕೊಂಡ್ರೆ, ಯಾಕಂದರೆ ಹನುಮಾನ್ ಚಿತ್ರ ಅಂದಾಗ ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಇದೆ. ಹೌದು ಸರ್, ಅದಕ್ಕೊಂದಷ್ಟು ತಯಾರಿ ಮಾಡೋಕ್ಕಾಗಲ್ಲ. ಆ ಥರ ಏನಾರ ಮಾಡ್ತಾರೆ ಸರ್. ತಯಾರಿ ಅಂದರೆ ಹನುಮಾನ್ ಬರೋ ಲಾಸ್ಟ್ 10 to 15 minutes. ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಆ ಟೆಕ್ನಾಲಜಿಗೋಸ್ಕರ ಪ್ರಯತ್ನ ಮಾಡಿದ್ದೀವಿ. VFX ಎಷ್ಟು ಪರ್ಸೆಂಟ್ ಇರುತ್ತೆ ಸಿನಿಮಾ? VFX ಒಂದು 10 to 15 minutes ಬರೋದು. ಇದು ಯಾವುದೋ ಬೇರೆ ಚಿತ್ರದಲ್ಲ, ಸ್ಟ್ರೈಟ್ ಸಬ್ಜೆಕ್ಟ್ ಅಥವಾ ಸ್ಟ್ರೈಟ್ ಸಬ್ಜೆಕ್ಟ್ ಸರ್. ಬೈಲಿಂಗಲ್ಲಿ ಮಾಡಿರೋದು, ಕನ್ನಡ ತೆಲುಗಲ್ಲಿ ಬೈಲಿಂಗಲ್ಲಿ ಮಾಡಿರೋದು. ಬಟ್ ಅದು ಹಿಂದಿ ಅಂತಲೂ ಹಾಕಿದ್ದೀರಾ. ಈ ಕಂಟೆಂಟ್ ನೋಡಿ ಹಿಂದಿಯವರು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಾವು ಆ್ಯಕ್ಚುಲಿ OTTಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಇದ್ರು, ಓಕೆ ನಾವು ನಮಗೂ ಬೇಕು ಅಂತ ಥಿಯೇಟರಿಕಲ್ ಮಾಡ್ತೀವಿ ಅನ್ನೋದಕ್ಕೆ ಹಿಂದಿಗೆ ಮಾಡಿದ್ದಾರೆ. ಕಾಂಪ್ಲಿಕೇಟೆಡ್ ಇದೆ ಅಂದರೆ ಸರ್, ಕಾಂಪ್ಲಿಕೇಟೆಡ್ ಇದೆ ಅಂದರೆ ಸೊ ಅದೇನಾದರೂ ಇಷ್ಟ ಆಗುತ್ತೆ. ಯಾಕಂದರೆ ಈಗ ಬರೋ ಸಿನಿಮಾಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಹೌದು ಸರ್, ಆ ಥರ ಹಾಕ್ಬಿಟ್ರೆ ಭಾಳ ಕಷ್ಟ ಅಲ್ಲ. ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಕತೆ ಕೇಳಿದಾಗ ನಾನು ಅದೇ ಅಂದ್ಕೊಂಡಿದ್ದು. ಬಟ್ ಒಂದು ಟ್ರಾವೆಲ್ ಮಾಡ್ತಾ ರೀರೈಟ್ ಮಾಡ್ತಾ ನೆಕ್ಸ್ಟ್ ಫಿಲಮ್ ನೋಡಿದಾಗ ಅದು ನಿಮಗೆ ಡಿಸ್ಟರ್ಬ್ ಆಗಲ್ಲ ಸರ್.
ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅದಕ್ಕೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದು ಏನು ಟೆಕ್ನಾಲಜಿ ಅದು ಪ್ರೊಡ್ಯೂಸರ್